ಇದ್ರ ಹೆಸರು ವಂಗರಬಳ್ಳಿ ಅಂತ. ಇದು ತಿಂದರೆ ಮೂಳೆ ಗಟ್ಟಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೊಂದು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಅಲ್ಲಿ ಒಳಗಡೆ ಕಾಂಪೌಂಡ್ ಒಳಗಡೆ ಸಖತ್ತಾಗಿ ಬೆಳೆದಿತ್ತು. ಅದೆಲ್ಲ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಮೇಲೆ ಇವಾಗ ಇಲ್ಲಿ ಪಾಟಲ್ಲಿ ಮಾತ್ರ ಹಾಕಿದ್ದೀನಿ. ಎಷ್ಟು ಬಂದಿದೆ. ಇದು ತಿಂದರೆ ಮೂಳೆಗೆಲ್ಲ ಸಖತ್ ಒಳ್ಳೆಯದು. ಅಭಿನವ್ಗೆ ಚಟ್ನಿ ಮಾಡಿಕೊಡ್ತೀನಿ ಅವಾಗವಾಗ, ಅವನಿಗೂ ಇಷ್ಟ. ಚಟ್ನಿಗೆ ಹಾಕಿದ್ರೆ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ನಂಜುಂಡೇಶ್ವರ್ಗೋಸ್ಕರ ವೆಯ್ಟಿಂಗ್. ನಂಜುಂಡೇಶ್ವರ್ ಇನ್ನೂ ಬಂದಿಲ್ಲ. ಇದು ಸಾರು, ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಆದರೂ ತಂಬುಳಿ ತಿಂದರೆ ತುಂಬ ಒಳ್ಳೆಯದು. ಇದ್ರ ಎಲೆನೂ ಹಂಗೆ ತಿನ್ಬೋದು, ಅದೂ ಚೆನ್ನಾಗಿರುತ್ತೆ. ಒರೆಸ್ಬಿಟ್ಟು ತಿಂದರೆ ಒಳ್ಳೆಯದು. ಎರಡು ಎಲೆ ಕಿತ್ಕೊಂಡಿದ್ದೀನಿ, ತಿನ್ನೋಣ ಅಂತ. ರೆಡಿನಾ? ಹಾಂ, ಹೋಗೋದಾ? ಹಾಯ್, ಹಲೋ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಸ್ವಲ್ಪ ಪೇಪರ್ಸ್ ಕೊಡಬೇಕಾಗಿತ್ತು, ಅದಕ್ಕೆ ಹೊರಗಡೆ ಹೋಗಿದ್ವಿ. ಬರಬೇಕಾದ್ರೆ ಹಾಗೆ ನೆನೆ ಸ್ವಲ್ಪ ವೀಳ್ಯದೆಲೆ ಎಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು, ಆ ವೀಳ್ಯದೆಲೆಯವ್ರು ಏನಾದರೂ ಮಾಡಿ ನಮಗೆ ಗೊತ್ತಾಗಲ್ಲ ಅಂತ ಗೊತ್ತಾಗತ್ತೆ ಅವರಿಗೆ. ವೀಳ್ಯದೆಲೆ ತೊಗೊಂಡು ರೂಢಿ ಇಲ್ಲ ಅಂತ. ಎರಡಾದರೂ ವೇಸ್ಟ್ ವೀಳ್ಯದೆಲೆ ಅವ್ರು ಕೊಡದೆ ಅಂತೂ ಕಳಿಸಲ್ಲ. ಬಸ್ಸಾರು ಇನ್ನೇನು ಸಾರು ಮಾಡ್ಬೋದು ಇದ್ರಾಗೆ? ಇನ್ನೇನಾಗಲ್ಲ. ಒಳ್ಳೆನಾ? ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ? ಬಸ್ಸಾರು ಇನ್ನೇನು ಸಾರು ಮಾಡಿದ್ರೆ ಚೆನ್ನಾಗಿಲ್ಲ. ಇನ್ನೇನು ಮಾಡಿದ್ರು? ಮಸಾಪ್ ಮಾಡಿಲ್ಲ. ಆಗಲ್ಲ, ಚೆನ್ನಾಗಿರಲ್ವಾ? ಯಾವುದು? ಇದನ್ನು ತಿನ್ಬಾರ್ದ? ಬಾಣ್ತಿದ್ದೀರು ಏನೋ ಯಾರು ಗೊತ್ತು. ಬಾಣ್ಟ್ಯಾರ ತಿನ್ರಿ, ಬಸ್ರೇರ್ ತಿನ್ರಿ. ಎಣ್ಣೆ ಹಾಕ್ಬೇಕು, ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಬೇಕಾಗ್ತದೆ. ಮಾರ್ಕೆಟಿಂದ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು. ಅಂದರೆ ಲೈಕ್ ಏನೇನೋ ಕರೆಂಟಿದ್ದು ಏನೇನೋ ಪೇಪರ್ ವರ್ಕ್ ಕೊಡೋದು, ಅದು ಇದು ಏನೇನೋ ಇತ್ತು, ಅದನ್ನೆಲ್ಲ ಕೊಟ್ಬಿಟ್ಟು ಬಂದ್ವಿ. ಆದರೆ ಸಾಕಾಗೋಯ್ತು ಅಲ್ಲೆಲ್ಲ ಓಡಾಡಿದ್ದಕ್ಕೂ ಬಂದಿದ್ದಕ್ಕೂ. ಹಾಗಂತೂ ಸಾಕಾಗಿತ್ತು. ಬಂದು ಮಲಗಿಬಿಟ್ಟಿದ್ದೀನಿ. ಬಂದು ಮಲಗಿದ್ರೆ ಎಲ್ಲೋಗಿದ್ದೀನಿ ಅಂತ ಗೊತ್ತಿಲ್ಲ. ಅಭಿನವ್ ಬಂದು 3:30ಗೆ ಬಂದು ಎಬ್ಬರಿಸ್ತಾ. ಎದ್ದು ಕೂತಿದ್ದೀನಿ. ಅಜ್ಜಿ ಇಷ್ಟು ಹೂವು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಬಿಡಿ ಹೂವು ಹಬ್ಬಕ್ಕೆ ತೊಗೊಂಬಂದಿರೋದೇ ಇನ್ನೂ ತುಂಬ ಇದೆ. ಇನ್ನೂ ಅಷ್ಟೊಂದು ಹೂವು ತೊಗೊಂಬಂದಿದೆ. ಇನ್ನೂ ಅದೇ ಸಾಕಾಗುತ್ತೆ. ಈ ಕಟ್ಟಿರೋ ಹೂವು ಬೇಕಾಗಿತ್ತು. ಅಜ್ಜಿ ಹೇಳಿದ್ರು ಇಲ್ಲೇ ಮಲ್ಲಿಗೆ ಹೂವು ಇಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನಿಷ್ಟು ಆ ಮನೆ ಹತ್ರ ಸಿಗುತ್ತಂತೆ. ತೊಗೊಂಡು ಬಂದರೆ ಸಾಕಾಗ್ಬೋದು, ಮೇಬಿ ಜಾಸ್ತಿ ಏನು ಬೇಕಾಗಲ್ಲ. ಕಟ್ಟಿರೋ ಹೂವು ಸ್ವಲ್ಪ ಇದ್ದರೆ, ಬಿಡಿ ಹೂವು ಎಲ್ಲ ಇಟ್ಟರೆ ಸಾಕಾಗುತ್ತೆ ಅಂತ ಅನಿಸುತ್ತೆ. ತುಮಕೂರೇ ಬರುತ್ತಪ್ಪ ಬಾಯಿಗೆ. ಇನ್ನೂ ತುಮಕೂರು ಹೋಗಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಬಂದು ಹೆಚ್ಚು ಕಮ್ಮಿ 15-16 ವರ್ಷ ಆದ್ರೂ ತುಮಕೂರಲ್ಲೇ ಇನ್ನೂ ಅಲ್ಲೇ ಸುತ್ತಾ ಇದೆ ಮೈಂಡು. ದೊಡ್ಡಬಳ್ಳಾಪುರದಲ್ಲಿ ಫುಲ್ಲು ಮಳೆ ಅಂದರೆ ಮಳೆ. 5 ನಿಮಿಷಕ್ಕೆ ಬಿಸಿಲು, 5 ನಿಮಿಷಕ್ಕೆ ಮಳೆ, 5 ನಿಮಿಷಕ್ಕೆ ಬಿಸಿಲು, 5 ನಿಮಿಷಕ್ಕೆ ಮಳೆ. ಬಾಟೆ ಎಲ್ಲ ತೊಗೊಂಬಂದಿಲ್ಲಿ ಸೋಫಾ ಮೇಲೆ ಹಾಕ್ಕೊಂಡು ಕೂತಿದ್ದೀವಿ. ಇನ್ನೇನಿದ್ರು ನಾಳೆ ಎಲ್ಲ ಇಲ್ಲೇ ಬಿದ್ದಿರುತ್ತೆ. ಇನ್ನೇನಿದ್ರು ನಾಡದ್ದೇ ಅದಕ್ಕೆ ಮುಕ್ತಿ. ಯಾಕೆಂದರೆ ಸರಿಯಾಗಿ ಬೇರೆ ಒಣಗಿಲ್ಲ. ಅದನ್ನು ಹಂಗೆ ಮಡಚಿಡೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಪಾನಿಪುರಿ ತಿನ್ನಬೇಕು ಅಂತೇಳಿ ಫಿಕ್ಸ್ ಆಗಿದ್ದು ನಾನು. ಅಭಿನವ್ ಪಾಪ ವೆಯ್ಟ್ ಮಾಡ್ತಾಯಿದ್ದಾನೆ ನನಗೋಸ್ಕರ. ಪಾನಿಪುರಿ ತಿಂದ್ಕೊಂಡು ಏನಾದರೂ ಚಿಕ್ಕ ಪುಟ್ಟಕ್ಕೆ ತೊಗೊಂಡು ಬರೋದೇನಾದರೂ ಇದ್ದರೆ ತೊಗೊಂಡು ಬಂದು ಆಮೇಲೆ ಅಡುಗೆ ಮಾಡಬೇಕು. ಬೆಳಗ್ಗೆನೇ ಮುದ್ದೆ ಅನ್ನ ಸಾರು ಮಾಡಿದ್ದೆ. ಇವಾಗ ಏನಾದ್ರು ಸ್ವಲ್ಪ ಅಡುಗೆ ಮಾಡಬೇಕು. ಆ ಸೊಪ್ಪಿನ ಸಾರು ನಾಳೆ ಮಾಡೋಕ್ಕಾಗೋದು. ಯಾಕೆಂದರೆ ಸೊಪ್ಪು ಹಾಕ್ಬಿಟ್ಟು ಸಾರು ಮಾಡಿದ್ರೆ 1 ಟೈಮಿಗೆ ಅದಾಗಲ್ಲ, 2 ಟೈಮಿಗೆ ಆಗುತ್ತೆ. ಸೊಪ್ಪು ವೇಸ್ಟ್ ಆಗುತ್ತೆ. ಅದಕ್ಕೆ ಸೊಪ್ಪಿನ ಸಾರನ್ನ ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಅದಕ್ಕೆ ಮಜ್ಜಿಗೆ ಬೇರೆ ಹಾಕ್ಬಿಟ್ಟು ಸಾರು ಮಾಡಬೇಕು. ಮಜ್ಜಿಗೆ ಆ್ಯಕ್ಚುಲಿ ಮೊಸರು ಇಲ್ಲ ಮನೆಯಲ್ಲಿ. ಇವಾಗ ಹಾಲು ತೊಗೊಂಡು ಬಂದು ಅದನ್ನು ಕಾಯಿಸಿ ಎಪ್ಪಾಕಿ ನಾಳೆ ಮೊಸರು ಸಾರು ಮಾಡಿ ತಿನ್ನಬೇಕು. ಪಾನಿಪುರಿ ತಿನ್ನೋಣ ಪಾಪ. ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ರೆಡಿ ಬೇರೆ ಆಗಬೇಕು. 5 ನಿಮಿಷ ಆಗುತ್ತೆ. ಇನ್ನು ಬಂದರೆ ಗೊರ ಅಂತ ನಮ್ಗೆ. ಹಾಲು ತೊಗೊಂಬಂದು ಕಾಯಿಸಿ ನಾನಂತೂ ಹೂವು ಕಟ್ಟೋಣ ಅಂತ ಕೂತ್ಕೊಂಡೆ. ದೇವ್ರಿಗೆ ಒಂದು ಕಡ್ಡಿ ಹಚ್ಬಿಟ್ಟು ಬಂದು ಬಿಡಿ ಇದ್ದಿದ್ದು ಹೂವು ಎಲ್ಲ ತೊಗೊಂಬಂದಿದ್ದೆ. ನಂಗೆ ದುಂಡು ಮಲ್ಲಿಗೆ ಹೂವು ಅಂದರೆ ಇಷ್ಟ. ದುಂಡು ಮಲ್ಲಿಗೆ ಹೂವು ಕಟ್ಟಿದ್ದು ಯಾವುದೂ ಸಿಕ್ಕಿರಲಿಲ್ಲ. ಮನೆ ಹತ್ರ ಸೂಜಿ ಮಲ್ಲಿಗೆ ಹೂವು ಇಷ್ಟೇ ಸಿಕ್ಕಿದೆ ನೋಡಿ. ಅಷ್ಟೇ ಹೂವು ಸಿಕ್ಕಿದ್ದು. ಎವ್ರಿ ಡೇ ಇಷ್ಟು ಹೂವು ಸಿಗುತ್ತೆ ನಮಗೆ. ನಾನು ಅದಕ್ಕೆ ಏನು ಮಲ್ಲಿಗೆ ಹೂವು ಕೊಂಡ್ಕೊಂಡೇ ಬರೋಕ್ಕೋಗಲ್ಲ. ಈ ಮಲ್ಲಿಗೆ ಹೂವು ಅಂತೂ ಸಖತ್ತು ಫ್ಲೇವರ್ ಅಂದರೆ ಫ್ಲೇವರಪ್ಪ. ತುಂಬ ಹೊತ್ತು ಅಲ್ಲಿ ಇದ್ಬಿಟ್ರೆ ತಲೆನೋವೇ ಬಂದ್ಬಿಡುತ್ತೆ. ನಂಗೆ ಆಲ್ರೆಡಿ ತಲೆನೋವೇ ಬಂದ್ಬಿಟ್ಟಿತ್ತು. ಅಭಿನವ್ ಹತ್ರ ಅರ್ಧ ಮಾತ್ರೆ ಇಸ್ಕೊಂಡು ತಿಂದೆ. ದುಂಡು ಮಲ್ಲಿಗೆ ಹೂವು ಆ ಥರ ಅಲ್ಲ, ಅದೊಂಥರ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಫ್ಲೇವರು. ಅದನ್ನು ಸ್ವಲ್ಪ ತೊಗೊಂಬಂದಿದ್ದೆ. ಅದನ್ನು ಸ್ವಲ್ಪ ಕಟ್ಬಿಟ್ಟು ನಾಳೆ ಪೂಜೆಗೆ ಆಗುತ್ತೆ ಅಂತ ನಾನು ಸ್ವಲ್ಪ ಮುಟ್ಕೊಳ್ಳೋಣ ಅಂತ ತೊಗೊಂಬಂದೆ.
ನಂಗೆ ಸ್ವಲ್ಪ ಇಷ್ಟ ಆಗುತ್ತದು. ಆದರೆ ತುಂಬ ಹೊತ್ತು ಮುಟ್ಕೊಂಡ್ರೆ ನಂಗೆ ತಲೆನೋವು ಬರುತ್ತೆ. ನಾನು ಅದಕ್ಕೆ ಯಾವುದಾದ್ರು ಫಂಕ್ಷನ್ಗೆ ಹೋದ್ರೂ ಅಷ್ಟೊಂದು ಹೂವು ಮುಟ್ಕೊಳ್ಳೋಕೆ ಇಷ್ಟನೇ ಪಡಲ್ಲ. ನನಗೆ ಡೀಪ್ ಫ್ರ್ಯಾಗ್ರೆನ್ಸ್ ಏನಾದರೂ ಆದರೆ ತುಂಬ ಇರಿಟೇಟ್ ಅಂತ ಫೀಲ್ ಆಗುತ್ತೆ. ಇಲ್ಲಿ ಬೆಳಗ್ಗೆಗೆ ಹೋಗೋಕ್ಕೆ ಆಲ್ರೆಡಿ ರಾತ್ರಿಯೇ ಎಲ್ಲ ಎತ್ತಿಟ್ಕೊಂಡೆ. ಅಜ್ಜಿ ಸ್ವಲ್ಪ ಏನಾದರೂ ಎಲೆ ಆ ಥರದ್ದು ಏನಾದರೂ ಮಾಡ್ಕೊಂಡು ಬಂದು ಕೊಡ್ತಾರೆ. ಅಲ್ಲೇನಾದರೂ ಇಟ್ಕೊಳ್ಳೋಕ್ಕೆ ತಟ್ಟೆ ಎಲ್ಲ ತೊಗೊಂಡೋದ್ರೆ ಮರ್ತುಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ಥರದ್ದು ಒಂದು 4-5 ತಟ್ಟೆ ಮಾಡಿಕೊಟ್ಟು, 1-2 ಬೌಲ್ ಮಾಡಿಕೊಟ್ಟು ಆ ಸೊಪ್ಪೆಲ್ಲ ಸೋಸ್ಕೊಟ್ಬಿಟ್ಟು ಹೋದರು. ಅವ್ರಿರೋದು ಒಂದು ದೊಡ್ಡ ಧೈರ್ಯ. ಏನಾದರೂ ಹೇಳ್ತಾ ಇರ್ತಾರೆ, ಏನಾದರೂ ಮರ್ತಿದ್ದೀವ ಆ ಥರದ್ದೆಲ್ಲ. ಇದೇನೋ ದಪ್ಪದು ದ್ರಾಕ್ಷಿ ಅಂತೆ. ನಂಗೆ ಈ ಥರ ಏನೂ ಹಣ್ಣುಗಳೇನೂ ಇಷ್ಟನೇ ಆಗೋಲ್ಲ. ನಂಜುಂಡೇಶ್ವರಿಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಒಂದೊಂದು ಕಾಲು ಕೆ ಜಿ ತೊಗೊಂಬರ್ತೀನಿ. ಇದು ಚೆನ್ನಾಗಿರುತ್ತೆ, ಅದಕ್ಕೆ ಅದೊಂದು ಅರ್ಧ ಕೆ ಜಿ ತೊಗೊಂಬಂದ್ವಿ. ಎಲ್ಲ ತೊಗೊಂಬಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಒಂದೊಂದು ಟೇಸ್ಟ್ ಮಾಡ್ತಾಯಿದ್ದೀನಿ. ನಂಗೆ ಒಂದೊಂದು ಸತಿ ಒಂದೊಂಥರ ಅಲರ್ಜಿ ಥರ ಫೀಲ್ ಆಗಿಬಿಡುತ್ತೆ. ಏನಾದರೂ ಬೇರೆ ಥರ ಟೇಸ್ಟ್ ಮಾಡಿಬಿಟ್ರೆ ನನಗೇನೋ ಅಷ್ಟು ಇಷ್ಟನೇ ಆಗೋಲ್ಲಪ್ಪ ಬೇರೆ ಹಣ್ಣುಗಳು ತಿನ್ನೋಕ್ಕೆ. ಸುಮ್ಮನೆ ಏನಾದರೂ ನಮ್ಮ ಮನೆ ಪಕ್ಕ ಅಕ್ಕಪಕ್ಕ ಸಿಗುತ್ತಲ್ಲ, ನಂಗೆ ಅದೇ ಬೆಸ್ಟು ಅಂತ ಅನಿಸುತ್ತೆ. ನನಗಂತೂ ಒಂಚೂರು ಇಷ್ಟನೇ ಆಗೋಲ್ಲಪ್ಪ. ಅದಕ್ಕೆ ಗೆಜ್ಜೆ ವಸ್ತ್ರ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಗೆಜ್ಜೆ ವಸ್ತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ತೊಗೊಂಬಂದೆ. ಅಭಿನವ್ ಅಷ್ಟೊತ್ತಿಗೆ ಕಾಜು ಬರ್ಫಿ ತೊಗೊಂಡು ಬಾ ಅಂತ ಹೇಳಿದ್ರು. ಏನು ಸ್ವೀಟ್ ತಂದಿದ್ದೀರಾ ಅಂತ ನಮ್ಮ ಅಪ್ಪ ಫೋನ್ ಮಾಡಿದ್ರು. ಏನು ಸ್ವೀಟು ತಂದೇ ಇಲ್ಲ ಅಂತ ಅಂದೆ. ಸ್ವೀಟ್ ಏನಾದರೂ ಇಕ್ಕಲ್ವೇನೆ, ಅಲ್ಲೇನಾದರೂ ಪೂಜೆ ಮಾಡಿದವ್ರಿಗೆ ಕೊಡೋಕ್ಕೆ ಅಂದರು. ನಂಗೆ ಅದೇ ಮರ್ತೋಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕೆ ಜಿ ಕಾಜು ಬರ್ಫಿ ತೊಗೊಂಬರಿಸ್ದೆ ಅಭಿನವ್ ಕೈಲಿ. ಇಲ್ಲೇ ಲೋಕಲ್ ಬೇಕ್ರಿಲಿ ತೊಗೊಂಬರಿಸ್ದೆ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಆದರೆ ನಂಗೆ ಮರ್ತೋಗಿತ್ತು. ಇಲ್ಲ ಅಂದಿದ್ದಿದ್ರೆ ಬೆಳಗ್ಗೆ ನಂಜುಂಡೇಶ್ವರ ಕೈಯಲ್ಲಿ ಸ್ವಲ್ಪ ತರಿಸಿದಿದ್ರೆ ಚೆನ್ನಾಗಿರ್ತಾಯಿತ್ತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನಾನು ಗೆಜ್ಜೆ ವಸ್ತ್ರ, ಬತ್ತಿ ಎಲ್ಲ ನಾನೇ ಮಾಡ್ಕೋತೀನಿ. ಇಲ್ಲಿ ನಮ್ಮನೆ ಹತ್ರನೇ ನಮ್ಗೆ ಹತ್ತಿ ಎಲ್ಲ ಸಿಗುತ್ತೆ, ಮರ ಎಲ್ಲ ಇದೆ. ಅದರಿಂದ ನಾನೇನು ಅದನ್ನೆಲ್ಲ ಏನೂ ಕೊಂಡ್ಕೊಂಬರಲ್ಲ. ಆಮೇಲೆ ಕೊಂಡ್ಕೊಂಬಂದಿದ್ದೀನೋ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ. ನನಗೆ ದೇವ್ರ ಮುಂದೆ ಹಚ್ತೀನಲ್ಲ ಆ ದೀಪಕ್ಕೆ ತುಂಬ ಚಿಕ್ಕ ಚಿಕ್ಕ ಉರಿಬೇಕದು, ಅಷ್ಟು ಚಿಕ್ಕದಾಗಿ ಮಾಡ್ತೀನಿ. ಇನ್ನೊಂದು ಕಾಮಾಕ್ಷಿ ದೀಪಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ದಪ್ಪಗೆ ಹಾಕ್ತೀನಿ. ಇನ್ನೊಂದು 2 ಆ ಕಡೆ ಈ ಕಡೆ ಹಚ್ತೀನಲ್ಲ ಅದಕ್ಕೆ ಸ್ವಲ್ಪ ಉದ್ದಕ್ಕೆ, ಲೈಕ್ ಅದು ದಪ್ಪನೂ ಇರಬಾರ್ದು ಸಣ್ಣನೂ ಇರಬಾರ್ದು, ಆ ಥರ ಮಾಡ್ತೀನಿ. ನಂಗೆ ಒಂದೊಂದಕ್ಕೂ ಒಂದೊಂದು ಥರ ಬೇಕಾಗೋದ್ರಿಂದ ನನಗೆ ಕೊಂಡ್ಕೊಂಬಂದಿದ್ದು ಏನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸೋದಿಲ್ಲ. ಅಪ್ಪ ಫೋನ್ ಮಾಡಿದರು, ಎಲ್ಲ ಏನೇನು ತೊಗೊಂಬಂದಿದ್ದೀರಾ, ಏನೇನಿದೆ ಅಂತೆಲ್ಲ ಹೇಳ್ಬಿಟ್ಟು. ಸರಿ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ ಅಂತ ಹೇಳಿದೆ. ನಂಗೆ ಪೂಜೆಗೆ ಅಂದರೆ ಯಾರು ಏನೂ ಹೇಳೋದೇನು ಬೇಕಾಗಿಲ್ಲ, ನಾನು ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ತೀನಿ. ಅದೇ ಸ್ವೀಟ್ ಒಂದು ಮಾತ್ರ ಮರ್ತೋಗಿದ್ದೀನಿ ಅಷ್ಟೇನೆ. ಎಲ್ಲ ಪೂರ್ತಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡ್ವಿ. ಸ್ವಲ್ಪ ಏನಾದರೂ ಈ ಥರ ಅರ್ಜೆಂಟಿಗೆ ಏನಾದರೂ ಮಾಡೋಕ್ಕೆ ಅಂತ ಹೋದಾಗ ನಂಗೆ ಸ್ವಲ್ಪ ಮೈಂಡ್ ಸ್ಟ್ರೆಸ್ ಆಗುತ್ತೆ ನನಗೆ. ಆವಾಗೇನಾಗ್ತೀನಿ ಅಂದರೆ ಗಡಿಬಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಮನೆಯೆಲ್ಲ ಆಲ್ರೆಡಿ ಅರ್ಧಂಬರ್ಧ ಗಲೀಜಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನು ತೊಗೊಂಡ್ರು ಅಲ್ಲೇ ಇಡ್ತಾ ಇರ್ತೀನಿ, ಏನು ಮಾಡಿದ್ರು ಅಲ್ಲೇ ಇಡ್ತಾ ಇರ್ತೀನಿ. ಆ ಥರ ಆಗ್ಬಿಡುತ್ತೆ ನನಗೆ. ನಂಜುಂಡೇಶ್ವರಿ ಏನು ಹೇಳಿದ್ರು ಅಂದರೆ, ನೀವಿಬ್ಬರು ಪಾನಿಪುರಿ ತಿಂತಿದ್ದೀರಲ್ಲ, ನಾನೀಗ ಪಾನಿಪುರಿ ಬೇಡ, ನನಗೇನಾದರೂ ಒಂಚೂರು ರೈಸ್ ಕಿಟ್ ಕೊಟ್ಬಿಡಿ ಸಾಕು ಅಂತಾದರು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದು ಒಂಚೂರು ರೈಸ್ ಮಾಡಿಕೊಟ್ವಿ. ಸಾಂಬಾರಿತ್ತು ಬೆಳಗ್ಗೆನೆ, ಅವರೊಬ್ರಿಗೆ ಆಗೋ ಅಷ್ಟು ಸಾಂಬಾರಿತ್ತು. ನಂಗೆ ಪಾನಿಪುರಿ ಬೇಡವೇ ಬೇಡ ಅಂತ ಅಂದರು ಅವರು. ಸರಿ ಅಂತ ಹೇಳ್ಬಿಟ್ಟು ಬಂದು ಅನ್ನಕ್ಕಿಟ್ಟು ಮಾತಾಡ್ತಾ ಗೆಜ್ಜೆ ವಸ್ತ್ರ ಮಾಡಿದೆ. ಇದು ಆ್ಯಕ್ಚುಲಿ ನಾವು ಇದನ್ನು ಯೂಟ್ಯೂಬ್ ಚಾನಲಿಗೆ ಮಾಡೋಕ್ಕೆ ಅಂತಲೇ ಮಾತಾಡಿದ್ದು. ಆದರೆ ಏನು ಮಾಡ್ಬಿಡ್ತಾರೆ ನಂಜುಂಡೇಶ್ವರು ಅಂದರೆ, ಟಿ ವಿ ಹಾಕಿರ್ತಾರೆ, ಸಣ್ಣಗೆ ಏನಾದರೂ ಮಾತು ಬಂದುಬಿಡುತ್ತೆ, ಅದು ಕಾಪಿರೈಟ್ ಕ್ಲೈಮ್ ಆಗಿಬಿಡುತ್ತೆ. ಅದರಿಂದ ಏನು ಮಾಡಿದ್ದೀನಿ ಅಂದರೆ ಮ್ಯೂಟ್ ಮಾಡಿಬಿಟ್ಟೆ ಅಲ್ಲಿಗೆ. ಆಮೇಲೆ ಗೊತ್ತಾಯಿತು ಇದು ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅದು ಹೆಂಗಿದ್ರು ರೆಡಿ ಮಾಡ್ತಾಯಿದ್ವಲ್ಲ, ಹಾಗೆ ರೆಡಿ ಮಾಡಿಕೊಂಡು ಎಲ್ಲ ನೀಟಾಗಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಬೆಳಗ್ಗೆ 4:20ರಿಂದ 5:30 ಒಳಗಡೆ ಪೂಜೆ ಮಾಡಬೇಕಂತೆ. ಅದರಿಂದ ಏನು ಮಾಡಿದ್ವಿ, ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಾನು ಅಭಿನವ್ಗೆ ಹೇಳಿದೆ, ನೀನು ಎದ್ದು ಸ್ನಾನ ಮಾಡಿಬಿಡಪ್ಪ, ಪೂಜೆ ಮಾಡಿಕೊಟ್ಬಿಡಪ್ಪ ನನಗೆ ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳ್ದೆ. ಒಟ್ಟಿನಲ್ಲಿ ಹೆಂಗೋ ಗಡಿಬಿಡಿ ಆದರೂ ಇವತ್ತು ಏನಾದರೂ ಮಿಸ್ ಮಾಡ್ಕೊಂಡಿದ್ದಿದ್ರೆ ನಾವು ಅಲ್ಲಿಗೆ ಹೋಗೋದು ಇನ್ನು ಫೆಬ್ರವರಿವರೆಗೂ ನಾವು ಅದನ್ನು ಕಟ್ಟಕ್ಕೆ ಹಿಡಿಯೋಕೆ ಆಗ್ತಾನೇ ಇರಲಿಲ್ಲ. ಆ ಥರ ಆಗ್ಬಿಡ್ತಿತ್ತು. ದೇವ್ರ ದಯೆ ಹೆಂಗೋ ಅಂತ ಅನಿಸುತ್ತೆ. ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಒಂಚೂರು ಯೋಚನೆ ಮಾಡ್ಬಿಟ್ಟು ಮಾಡಬೇಕು ಅಂತ ಅನಿಸ್ತು. ಸ್ವಲ್ಪ ಬೇಜಾರಾಗಿರುತ್ತೆ ಕೆಲವು ಸತಿ. ಈ ಥರದ್ದು ವರ್ಕ್ಸ್ ಎಲ್ಲ ಏನಾಗಿದೆ ಅಂದರೆ ತುಂಬ ಕಷ್ಟ ಆಗಿದೆ ಇವಾಗ. ಅಲ್ಲೇ ಅವ್ರಿಗೆ ಹೇಳು ಇವ್ರಿಗೆ ಹೇಳು ಆ ಥರದ್ದೆಲ್ಲ. ಅಭಿನವ್ ಏನೋ ಕ್ಯೂಬ್ಸ್ ಎಲ್ಲ ಮಾಡ್ತಾಯಿದ್ದ. ಕ್ಯೂಬ್ಸ್ ಎಲ್ಲ ಮಾಡಿಬಿಟ್ಟು, ನೋಡಿ ನಾನು ಇವಾಗ ಪೂರ್ತಿ ಎಲ್ಲ ರೆಡಿ ಮಾಡ್ತೀನಿ ಅಂತ. ಅವನಿಗೆ ಈ ಥರದ್ದು ಮೈಂಡ್ ಗೇಮ್ಸ್ ಏನಾದರೂ ಆದರೆ ತುಂಬ ಇಷ್ಟ ಆಗುತ್ತೆ. ಕೂತ್ಕೊಂಡು ಹಾಗೆ ಸೆಟ್ ಮಾಡ್ತಾ ಇರ್ತಾನೆ.
ನಾನು ಅವಾಗವಾಗ ಬೈತಾ ಇರ್ತೀನಿ, ಫಿಸಿಕಲ್ ಎಕ್ಸಸೈಸ್ ಇರಬೇಕು, ಈ ಥರ ಮೈಂಡ್ ಗೇಮ್ ಇರಬಾರ್ದು ಅಂತ. ಆದರೆ ಅವನಿಗೆಲ್ಲ ಮೈಂಡ್ ಗೇಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಜನರುಗಳ ಜೊತೆ ಸ್ವಲ್ಪ ಮಾತುಕತೆ ಸ್ವಲ್ಪ ಕಮ್ಮಿ. ಅವನು ನನ್ನ ನಂಜುಂಡೇಶ್ವರ್ ಥರ ಮತ್ತು ನನ್ನ ತಂಗಿ ಥರ, ಅವರಿಬ್ಬರು ಸ್ವಲ್ಪ ಅಷ್ಟಕ್ಕಷ್ಟೇ. ನಾನು ತುಂಬ ಸಿಕ್ಕಾಪಟ್ಟೆ ಮಾತಾಡ್ತೀನಿ, ಸ್ವಲ್ಪ ಫ್ರೆಂಡ್ಲಿಯಾಗಿರೋಕ್ಕೂ ಇಷ್ಟಪಡ್ತೀನಿ. ಅವನೊಂಥರ ರಿಸರ್ವ್. ಅಡುಗೆ ಎಲ್ಲ ಆಗಿತ್ತು, ಊಟ ಎಲ್ಲ ಆಗಿತ್ತು. ನಾನೊಂದು ಚೂರು ಅನ್ನ ತಿನ್ಸಿದ್ರು ನಂಜುಂಡೇಶ್ವರ್ ನನಗೂ. ನಾನು ತಿಂದ್ಬಿಟ್ಟು ಹಾಗೆ ಎಲ್ಲ ಇನ್ನೇನು ಬಿಟ್ಟಿದ್ದೆಲ್ಲ ಏನೇನು ಕೆಲಸ ಆಯಿತು ಅದನ್ನೆಲ್ಲ ಮಾಡಿ ನಾಳೆಗೆ ಹೋಗೋಕ್ಕೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಯಾರನ್ನಾದ್ರೂ ಶಾಸ್ತ್ರಕ್ಕೆ ಒಂದು 3-4 ಜನನ ಕರೆಯೋಣ ಅಂತ ಅಂದ್ಕೊಂಡೆ. ಅಲ್ಲಿ ಕರೆಯೋಕ್ಕೆ ಆಗಲ್ಲ ಪಾಪ, ಅವರು 4 ಗಂಟೆಗೆ ನಮಗೋಸ್ಕರ ಎದ್ದು ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದ್ಕೊಂಡೆ. ಅಲ್ಲಿ ವಾಕಿಂಗ್ ತುಂಬ ಜನ ಓಡಾಡ್ತಾ ಇರ್ತಾರೆ. ಅದು ಸ್ವಲ್ಪ ಮೇಯ್ನ್ ರೋಡೇನೆ, ಸ್ವಲ್ಪ ಅಲ್ಲ ಅದು ಮೇಯ್ನ್ ರೋಡೇನೆ. ಅದಕ್ಕೆ ಅಲ್ಲಿ ಬರ್ತಾ ಇರ್ತಾರೆ, ಬಾರಮ್ಮ ಅಯ್ಯೋ ಜನಕ್ಕೆ ಕಮ್ಮಿ, ಅದಕ್ಕೆ ಬೇರೆ ಇನ್ಯಾರಿಗಾದ್ರೂ ಯಾಕೆ ಹೇಳ್ತೀಯಾ ಅಂತ. ಸರಿ, ಅದೂ ಸರಿ ಅಂತಲೇ ಅನ್ನಿಸ್ತು. ಅಲ್ಲಿ ಏನು ಪೂಜೆ ಅಂದರೆ ಒಂದು 20 ನಿಮಿಷನೂ ಆಗೋಲ್ಲ. ಅದಕ್ಕೆ ಪಾಪ ಅವರು ಅವ್ರ ಮನೆಯಿಂದ ಎದ್ದು, ನಾವು ನಮ್ಮ ಮನೆಯಿಂದ ಎದ್ದು ಅಲ್ಲಿ ಒಂದು ಟೈಮಿಂಗ್ಸಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾನೇನು ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ, ನಾವೇ ಪೂಜೆ ಮಾಡಿದ್ವಿ. ಅಲ್ಲಿ ಬೇಜಾನ್ ಜನ ಸಿಗ್ತಾರೆ, ವಾಕಿಂಗಿಗಂತೂ ಸಿಕ್ಕಾಪಟ್ಟೆ ಜನ. ನಂಜುಂಡೇಶ್ವರ್ಗೇನು ಪೂಜೆ ಮೇಲೆ ಅಷ್ಟೊಂದೇನು ಗಮನನೇ ಇರಲ್ಲ, ಬರೀ ನಂದು ಅಭಿನವ್ದು ಇಬ್ಬರದೇನೆ. ಎಲ್ಲ ಪೂರ್ತಿ ಹೇಳ್ಬಿಟ್ಟಿದ್ನಲ್ಲ, ಊಟ ಬೇರೆ ಆಗಿತ್ತು, ಸಣ್ಣ ಪುಟ್ಟ ವರ್ಕ್ ಬೇರೆ ಇತ್ತು, ಅದೆಲ್ಲ ಮುಗಿಸಿ ಎತ್ತಿಡ್ತಾಯಿದ್ದೀನಿ. ಫುಲ್ಲು ತಲೆನೋವು ಅಂದರೆ ನೋವು ಬಂದುಬಿಟ್ಟಿತ್ತು. ಅರ್ಧ ಡೋಲೋ 650 ಮಾತ್ರೆ ನುಂಗಿದ ಮೇಲೆ ಇಷ್ಟು ಎನರ್ಜಿ ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಈ ಹಬ್ಬ, ಈ ಥರ ಪೂಜೆ ಆ ಥರದ್ದೆಲ್ಲ ಏನಾದರೂ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಆಟೋಮೆಟಿಕ್ಕಾಗಿ ಒಂದು ಎನರ್ಜಿ ಬಂದುಬಿಡುತ್ತೆ. ಏನು ಅಂತ ಗೊತ್ತಿಲ್ಲ, ಇದು ಯಾವ ಕಡೆಯಿಂದ ಎನರ್ಜಿ ಬರುತ್ತೆ ಅಂತ. ಅದೇ ಏನಾದರೂ ಏನು ಕೆಲಸ ಇಲ್ಲದಾಗ, ಇವಾಗ ಅದೇನು ಪೂಜೆ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ, ರೀ ಸಖತ್ ತಲೆನೋವು ಬಂದುಬಿಟ್ಟಿದೆ, ನನ್ನ ಕೈಲಂತೂ ಅಡುಗೆ ಮಾಡೋಕ್ಕಾಗಲ್ಲ ರೀ, ಅಭಿನವ್ಗೆ ಹೇಳ್ಬಿಡಿ ಏನಾದರೂ ಮಾಡ್ಕೊಡೋಕೆ ನಿಮಗೆ ಅಂತ ಹೇಳ್ಬಿಡ್ತಿದ್ದೆ. ಅದೇ ಒಂದು ಚೂರು ಪೂಜೆ ಇರೋದ್ರಿಂದ ಹಾಗೆ ಫುಲ್ಲು ಈ ಬ್ಯಾಟ್ರಿನ ಚಾರ್ಜ್ಗೆ ಹಾಕಿದ್ರೆ ಹೆಂಗೆ ಚಾರ್ಜ್ ಆಗ್ತೀವಲ್ಲ ನಾವು ಹೆಣ್ಮಕ್ಳು, ಆ ಥರ ಚಾರ್ಜ್ ಆಗಿಬಿಡ್ತೀವಿ ಪೂಜೆ ಪುನಸ್ಕಾರ ಅಂದರೆ. ನಾನು ಹಾಗೆ ಚಾರ್ಜ್ ಆಗಿಬಿಟ್ಟು ಎಲ್ಲ ಏನು ಒಂದೇ ಒಂದು ಕೆಲಸನೂ ಬ್ಯಾಲೆನ್ಸ್ ಉಳಿಸಲ್ಲ. ಬೆಳಗ್ಗೆ ಈಗ ಸೀರೆ ಎಲ್ಲ ತೆಗೆದು ಇಟ್ಟು ಪ್ರತಿಯೊಂದು ಸಣ್ಣ ಕೆಲಸನೂ ಎಲ್ಲ ಬ್ಯಾಲೆನ್ಸ್ ಇಲ್ದಂಗೆ ಮಾಡಿಬಿಟ್ಟೇನೆ ಮಲ್ಕೊಳೋದು ನಾನು. ಅಪ್ಪ ನನಗಂತೂ ಅದು ಎಲ್ಲಿಂದ ಬರುತ್ತೋ ಶಕ್ತಿ ಗೊತ್ತಿಲ್ಲ. ಅರ್ಧ ಡೋಲೋ 650 ಮಾತ್ರ ಇದು ಶಕ್ತಿ ಅಂತ ಅನಿಸುತ್ತೆ. ಅಭಿನವ್ಗೂ ಹಾಗೆ ಡ್ರೆಸ್ ಸೆಟ್ ಮಾಡಿ ಇಡ್ತಾಯಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಅವ್ನು ಬೆಳಗ್ಗೆ ಎದ್ಬಿಟ್ಟು ನಾನು ಇದು ಹಾಕ್ಕೊಳ್ಳಲ್ಲ ಅದು ಹಾಕ್ಕೊಳ್ಳಲ್ಲ ಅಂತ ಫುಲ್ ಗಲಾಟೆ, ಕೈ ಕುಯ್ ಎಲ್ಲ ಸ್ಟಾರ್ಟ್ ಮಾಡ್ತಾನೆ ಅವನು. ಅದಕ್ಕೇನು ಮಾಡ್ತಾಯಿದ್ದೀನಿ, ಅದೆಲ್ಲ ತೆಗೆದಿಟ್ಬಿಟ್ಟು ಮಲಗ್ತಾಯಿದ್ದೀನಿ. ಇದೆಲ್ಲ ಮಾಡಿದ್ದೀನಿ, ಇನ್ನೇನು ಬೆಳಗ್ಗೆ ಬ್ಯಾಲೆನ್ಸ್ ಇಲ್ಲ. ಒಂದು ಸ್ನಾನ ಮಾಡಬೇಕು, ದೇವರಿಗೊಂದು ಪೂಜೆ ಮಾಡಬೇಕು, ಕಾರಲ್ಲಿ ಕೂತ್ಕೊಂಡು ಅಲ್ಲಿಗೆ ಹೋಗಬೇಕು. ಅದು ಒಂದು ಇಷ್ಟೇ ಕೆಲಸ ಇರೋದು. ಆದರೂ ನಂಗೆ ರಾತ್ರಿ 1 ಗಂಟೆವರೆಗೂ ನಿದ್ದೆ ಬಂದಿಲ್ಲ. ಏನು ಮಾಡಬೇಕು, ಆಮೇಲೆ ಪೂಜೆ ಆದಮೇಲೆ ಏನು ಮಾಡಬೇಕು ಅದೆಲ್ಲ ಯೋಚನೆ. ಓವರ್ ಥಿಂಕಿಂಗ್ ಜಾಸ್ತಿ, ಎಸ್ಪೆಷಲಿ ಫಾರ್ ಲೇಡೀಸ್. ಓವರ್ ಥಿಂಕ್ ಮಾಡೋ ಲೇಡೀಸಿಗೆಲ್ಲ ಈ ವ್ಲಾಗ್ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆವಾಗಲೇ ಹೇಳ್ದಂಗೆ ಓವರ್ ಥಿಂಕ್ ಮಾಡದೇ ಇರೋರಿಗೆ ಕೂಡ ಈ ವ್ಲಾಗ್ನ ಶೇರ್ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್.